ಭವ್ಯ ವಿಧಾನಸೌಧ ನಿರ್ಮಾತೃ ಕೆಂಗಲ್ಲ ಹನುಮಂತಯ್ಯ ಡಾಕ್ಟರ್ ಎಂಪಿ ಮಂಚೇಗೌಡ ಕೆಂಗಲ್ಲ ಹನುಮಂತಯ್ಯ ಅವರ 118ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಚಾಮರಾಜನಗರದಲ್ಲಿ ಮಾಜಿ ಮುಖ್ಯಮಂತ್ರಿ ಕೆಂಗಲ್ಲ ಹನುಮಂತಯ್ಯ ಅವರು ಒಬ್ಬ ದಕ್ಷ ಆಡಳಿತಗಾರರಾಗಿ ಭವ್ಯ ವಿಧಾನಸೌಧವನ್ನು ನಿರ್ಮಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ಎಂಪಿ ಮಂಚೇಗೌಡ ಹೇಳಿದ್ದಾರೆ. ನಗರದ ಕೊಳದ ಬೀದಿಯ ಒಕ್ಕಲಿಗ ಸಮುದಾಯ ಭವನದಲ್ಲಿ ಚಾಮರಾಜನಗರ ಟೌನ್ ಒಕ್ಕಲಿಗ ಸಂಘದ ವತಿಯಿಂದ ನಡೆದ ಕರ್ನಾಟಕ ಏಕೀಕರಣದ ರೂವಾರಿ ವಿಧಾನಸೌಧ ನಿರ್ಮಾತೃ ಮಾಜಿ ಮುಖ್ಯಮಂತ್ರಿ ಕೆಂಗಲ್ಲ ಹನುಮಂತಯ್ಯ ಅವರ 118ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ರಷ್ಯಾದ ನಿಯೋಗವೊಂದರಲ್ಲಿ ವ್ಯಂಗ್ಯದ ಮಾತುಗಳಿಂದ ವಿಚಲಿತರಾದ ಅವರು ದಕ್ಷಿಣ ಭಾರತದ ವಾಸ್ತುಶಿಲ್ಪ ಶೈಲಿಯಲ್ಲಿ ವಿಧಾನಸೌಧ ನಿರ್ಮಿಸುವ ಪಣತೊಟ್ಟು 1956ರಲ್ಲಿ ಪೂರ್ಣಗೊಳಿಸಿದ್ದಾರೆ ಎಂದರು. ಆಧುನಿಕ ಶಿಲ್ಪಿಯಾಗಿದ್ದು ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿಯಾಗಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರಾಗಿ, ದಕ್ಷ ಆಡಳಿತಗಾರರಾಗಿ, ಗ್ರಾಮೀಣಾಭಿವೃದ್ಧಿಯ ಹರಿಕಾರರಾಗಿ ಸೇವೆ ಸಲ್ಲಿಸಿದವರು. ಕನ್ನಡ ನಾಡು ನಿರ್ಮಾಣದ ಕನಸು ಕಂಡಿದ್ದ ಅವರು ರೈಲ್ವೆ ಸಚಿವರಾಗಿಯೂ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ನಂತರ ಕಾನೂನು ಸಚಿವರಾಗಿಯೂ ದಕ್ಷ ಆಡಳಿತ ನೀಡಿದ್ದರು. ಅವರನ್ನ ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ತಾಲೂಕಾ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಕೆ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಕೆಂಗಲ್ಲ ಹನುಮಂತಯ್ಯ ಅವರು ನಿರ್ಮಿಸಿರುವ ಭವ್ಯ ವಿಧಾನಸೌಧದ ದೇಶದಲ್ಲಿ ಎಲ್ಲೂ ಇಲ್ಲ. ಒಕ್ಕಲಿಗರು ರಾಜ್ಯವನ್ನು ಆಳುತ್ತೇವೆ ಎನ್ನುವುದು ಗಂಗರ ಕಾಲದಿಂದಲೂ ಬಂದಿದೆ. ತಲಕಾಡಿನ ಗಂಗರ ಕಾಲದಿಂದಲೂ ಒಕ್ಕಲಿಗರು ಆಡಳಿತ ನಡೆಸುವ ಶಕ್ತಿ ಸಾಮರ್ಥ್ಯ ಇದೆ ಎಂದರು. ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ ಮಾತನಾಡಿ, ಸರಳತೆ ಪ್ರಾಮಾಣಿಕತೆಗೆ ಹೆಸರಾಗಿದ್ದ ಕೆಂಗಲ್ಲ ಹನುಮಂತಯ್ಯ ಅವರು ಆದರ್ಶ ರಾಜಕಾರಣಿಯಾಗಿದ್ದರು. ಕರ್ನಾಟಕದ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಒತ್ತು ನೀಡಿದ್ರು. ಅಲ್ಲದೆ ಕರ್ನಾಟಕ ಏಕೀಕರಣದ ರೂವಾರಿಯಾಗಿದ್ದರು ಎಂದರು. ಕಾರ್ಯಕ್ರಮದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಒಕ್ಕಲಿಗರ ಸಂಘದ ನಿರ್ದೇಶಕ ಪಂಡ್ಯದ ಹುಂಡಿ ರಾಜು, ತಾಲೂಕಾ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಚಿನ್ನು ಮುತ್ತು, ಮಣಿ ಮಾಸ್ಟರ್ ಮಹೇಶ್ ಗೌಡ, ಟೌನ್ ಅಧ್ಯಕ್ಷ ಸಿಎನ್ ಮಹೇಶ್, ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಗೌಡ, ಖಜಾಂಚಿ ನಾಗೇಂದ್ರಗೌಡ, ರಘು, ಹೊಮ್ಮಶೇಖರ್, ಲೋಕೇಶ್, ಚಿನ್ನಸ್ವಾಮಿ, ನಾಗೇಂದ್ರ, ಎಲ್ಐಸಿ ರಾಜು, ರಮೇಶ್, ಸುರೇಶ್ ಗೌಡ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯ್ಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಕೆಂಗಲ್ ಹನುಮಂತಯ್ಯನವರ ಜಯಂತಿಯ 118ನೇ ಜಯಂತಿನ ಶುಭಾಶಯನ ತಿಳಿಸ್ಲಿಕ್ಕೆ ತಮಗೆಲ್ಲ ಕೂಡ ಬಯಸ್ತೀನಿ. ಬಹಳ ಖುಷಿ ಆಯಿತು. ನಾನು ಕೂಡ ನೀವು ಪ್ರಥಮ ಬಾರಿಗೆ ಈ ಒಂದು ಜಿಲ್ಲೆನಲ್ಲಿ, ಈ ಒಂದು ಚಾಮರಾಜನಗರ ಟೌನ್ನಲ್ಲಿ ನಮ್ಮ ಧೀಮಂತ ನಾಯಕ, ತಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ಕೆಂಗಲ್ ಹನುಮಂತಯ್ಯನವರು ನಮ್ಮ ರಾಜ್ಯದ 2ನೇ ಮುಖ್ಯಮಂತ್ರಿ. ಅವರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಏನು ಕೆಲಸ ಮಾಡಿದ್ರು ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಇವತ್ತು ಏನಾದರೂ ನಮ್ಮ ಭಾರತ ದೇಶದಲ್ಲೇ ನಮ್ಮ ಅಸೆಂಬ್ಲಿ ಒಂದು ತುಂಬ ಸುಸಜ್ಜಿತವಾದ ಒಂದು ಕಟ್ಟಡ ಇದೆ, ಬಹಳ ಆರ್ಕಿಟೆಕ್ಚರಲ್ ಹೊಂದಿರುವಂಥ ಕಟ್ಟಡ ಇದೆ ಅಂತಂದರೆ ಅದು ಕರ್ನಾಟಕ ರಾಜ್ಯದ ವಿಧಾನಸೌಧ. ಅದೆಲ್ಲರಿಗೂ ಕೂಡ ಆ ವಿಧಾನಸೌಧದ ಒಂದು ಕಟ್ಟಲಿಕ್ಕೆ ಅವರು ಆ ಕಾಲದಲ್ಲೇ ಏನೆಲ್ಲ ಒಂದು ವ್ಯವಸ್ಥೆ ಪಟ್ಟರು ಅಂತ ನಮ್ಗೆಲ್ಲರಿಗೂ ಕೂಡ ನೀವು ಕೂಡ ತಿಳಿದಿದ್ದೀರಾ. ಅವರು ಏನು ರಷ್ಯಾದಲ್ಲಿ ಆರ್ಕಿಟೆಕ್ಚರ್ ಎಲ್ಲನೂ ಕಾಪಿ ಮಾಡಿ ಅವ್ರ ಟೀಮಲ್ಲಿ ಎಲ್ಲನೂ ಕೂಡ ಅಲ್ಲಿಂದನೂ ಏನೇನು ಡಿಸೈನ್ ಎಲ್ಲ ತರಿಸಿ ಅವರು ಏನು ಮತ್ತೆ ಇಲ್ಲಿ ಆ ಟೈಮ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಏಕೀಕರಣದಲ್ಲಿ ಒಂದು ದೊಡ್ಡ ಗಲಾಟೆಗಳು ನಡೀತಾ ಇತ್ತು. ಆ ಮಧ್ಯದಲ್ಲಿ ಕೂಡ ಅವ್ರು ಕಟ್ಟಲೇಬೇಕು ಅಂತ ಹೇಳಿ ಒಂದು ಬೃಹತ್ ಒಂದು ಆಸೆ ಇಟ್ಕೊಂಡು ಆ ಒಂದು ವಿಧಾನಸೌಧ ಮಾಡಿದ್ದು ಇವತ್ತು ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲೇ ಕೂಡ ಹೆಸರುವಾಸಿಯಾಗಿ ಇವತ್ತು ಅವರ ಹೆಸರು ಕೂಡ ಬಹಳ ಚಿರಋಣಿಯಾಗಿ ಪರಿಚಯದ ಉಳಿದಿದೆ. ಅದೇ ರೀತಿ ಅವ್ರು ಮಾಡಿದ ಕೆಲಸ ಕಾರ್ಯಗಳು ಕೂಡ ಅದೇ ಥರ ಉಳಿದಿದ್ದಾವೆ. ನಿಮ್ಮ ಎಲ್ಲರಿಗೂ ಕೂಡ ಗೊತ್ತು ಅವರು ಏನು ಏಕೀಕರಣದಲ್ಲಿ ಸಮಯದಲ್ಲಿ ಕೆಲಸ ಮಾಡಿದ್ರು, ಮತ್ತೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನೇನು ಒಳ್ಳೆ ಕೆಲಸಗಳು ಮಾಡಿದ್ರು ಅದೆಲ್ಲ ಕೂಡ ಇವತ್ತು ಕೂಡ ಜನಜೀವಿತ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಅದನ್ನೇ ಕೂಡ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಆಮೇಲೆ ಅವರು ಚೀಫ್ ಮಿನಿಸ್ಟರ್ ಆದ್ಮೇಲೂ ಕೂಡ ನಮ್ಮ ಪಾರ್ಲಿಮೆಂಟಿಗೆ ಹೋಗಿ ಸಾಕಷ್ಟು ಸಮಯದಲ್ಲಿ ಅವರು ಸಂಸದರಾಗಿ ಎಲ್ಲ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡವ್ರೆ. ಅದರಲ್ಲೂ ಕೂಡ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಬಹಳ ದೊಡ್ಡ ಸೇವೆ ಇದೆ ಅವ್ರದ್ದು. ನಮ್ಮ ರೈಲ್ವೆ ಇಲಾಖೆಯಲ್ಲಿ ಆ ಕಾಲದಲ್ಲಿ ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೊಳ್ಳೆ ಒಂದು ಯೋಜನೆಗಳು ತಂದ್ರು. ಇವನ್ ಏನ್ ನಮ್ಮ ಮೈಸೂರು ವರ್ಕ್ಶಾಪ್ ಅಲ್ಲಿ ಇವತ್ತು ರೈಲ್ವೆ ವರ್ಕ್ಶಾಪ್ ಇದೆ, ಅದಕ್ಕೂ ಕೂಡ ಅವ್ರದೇ ಕೊಡುಗೆ. ಅವ್ರದ್ದು ಎಲ್ಲ ಮಾಡ್ಬೇಕಾದ್ರೆ ಅದು ಏನು ಬರೀ ಒಂದು ಆರೋಗ್ಯದಲ್ಲಿ ಮಾತ್ರ ಒಂದು ಇದು ಇತ್ತು. ಅದನ್ನ ಇಲ್ಲ, ಮೈಸೂರಲ್ಲಿ ಇದು ಮಹಾರಾಜರು ಇದು
ಇದು ಒಂದು ರಾಜ್ಯ, ಇಲ್ಲಿ ದೊಡ್ಡದು ಮಾಡಲೇಬೇಕು ಅಂತ ಆ ಕಾಲದಲ್ಲೇ ಅದಕ್ಕೆಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಇವತ್ತು ಸುಮಾರು 2,500 ಜನ ಕೆಲಸ ಮಾಡ್ತಿದ್ದಾರೆ. ಆ ಒಂದು ಕೆಲಸ ಕೂಡ ಅವ್ರ ಕಡೆಯಿಂದನೇ ಆಯಿತು. ಸೊ ಹಾಗಾಗಿ ನಿಮ್ಮ ಥರ ನಾನು ಕೂಡ ಈಗ 10 ವರ್ಷದಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ನಮ್ಮ ಕೆಂಗಲ್ ಹನುಮಂತನವರು ರಾಜ್ಯದ ಮುಖ್ಯಮಂತ್ರಿಗಳು, ವಿಧಾನಸೌಧ ಕಟ್ಟಿರುವಂಥವ್ರು, ನಮ್ಮ ರೈಲ್ವೇನ ಇಂಪ್ರೂವ್ ಮಾಡಿರೋರು, ಇವ್ರಿಗೆ ಏನಾರ ಒಂದು ಮಾಡಬೇಕಲ್ಲ ಅಂತ ಹೇಳಿ ಸುಮ್ಮನೆ ಹಿಂಗೆ ಯೋಚನೆ ಮಾಡಬೇಕಾದ್ರೆ ಇಲ್ಲ ನಾವು ಕೂಡ ಕೆಂಗಲ್ ಹನುಮಂತಯ್ಯನವರು ಸ್ಮರಿಸ್ಕೋಬೇಕು ಅಂತ ನಾವು ಕೂಡ ನಮ್ಮ ಏನು ಕೆಲವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಮಾತಾಡ್ಕೊಂಡು ನಾವು ನಮ್ಮ ರೈಲ್ವೆ ಏನು ನಮ್ಮ ಒಕ್ಕಲಿಗರ ಸಮುದಾಯ ನಾವೆಲ್ಲ ಇದ್ದೀವಿ ಅವರೆಲ್ಲರೂ ಸೇರಿ ನಾವು ಒಂದು ಕೆಂಗಲ್ ಹನುಮಂತಯ್ಯ ಒಕ್ಕಲಿಗರ ನೌಕರರ ಸಂಘ ಅಂತ ಕಟ್ಟಿದ್ದೀವಿ. 10 ವರ್ಷ ಆಯಿತು. ಪ್ರತಿ ವರ್ಷ ಒಂದು ಪುಣ್ಯ ಸ್ಮರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷನೂ ಕೂಡ 11ನೇ ವರ್ಷದ ಕಾರ್ಯಕ್ರಮಕ್ಕೆ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಸೊ ಹಾಗಾಗಿ ಎಲ್ಲೆಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಅವ್ರನ್ನ ಸ್ಮರಿಸೋದು ನಮ್ದೆಲ್ಲರೂ ಕೂಡ ಜವಾಬ್ದಾರಿ. ಸೊ ಅಂಥ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಕೆಂಗಲ್ ಹನುಮಂತಯ್ಯರು ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಹೆಸರು ಈಗ ಇದು ಪ್ರಥಮ ವರ್ಷದಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಈಗ ಸಿಟಿನಲ್ಲಿ ಪ್ರಾರಂಭ ಆಗಿದೆ. ಇದು ಎಲ್ಲ ತಾಲೂಕು ಮಟ್ಟದಲ್ಲೂ ಎಲ್ಲ ಮುಂದಿನ ದಿನಗಳಲ್ಲಿ ಅದು ಮಾಡಲಿ ಅಂತ ನನ್ನ ಅಭಿಲಾಷೆ ಇದೆ. ಅದನ್ನು ದಯವಿಟ್ಟು ನೀವು ಯಾವ ತಾಲೂಕು ಮಟ್ಟದಲ್ಲಿ ಯಾವಾಗ ಒಂದು ಅವಕಾಶ ಸಿಕ್ಕಿರೋ ಅವ್ರಿಗೂ ಕೂಡ ಹೇಳಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಕೆಂಗಲ್ ಹನುಮಂತಯ್ಯವ್ರನ್ನ ಈ ಒಂದು ಜಯಂತಿಯನ್ನು ಇನ್ನೂ ನಮ್ಮ ಚಾಮರಾಜನಗರದಲ್ಲಿ ಜಿಲ್ಲೆಯಾದ್ಯಂತ ವಿಸ್ತರಿಸೋಣ ಅಂತ ಹೇಳ್ತಾ ಮತ್ತು ಇದೇ ಒಂದು ಅವಕಾಶದಲ್ಲಿ ನಾನು ಇನ್ನೊಂದು 2 ಮಾತಾಡಲಿಕ್ಕೆ ಬಯಸ್ತೀನಿ. ತಾವುಗಳೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ ನಮ್ಮೆಲ್ಲ ಕೂಡ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಗೆಲ್ಸ್ಕೊಟ್ರಿ. ನಾನು ಇನ್ನೊಬ್ಬ ಬಾರಿ ನನಗೆ ಚುರುಮುರು ಮತ್ತು ನೀವು ಮಾಡಿದಂಥ ನಮಗೊಂದು ಶಕ್ತಿ ತುಂಬಿದ್ರಿ ಆ ಟೈಮಲ್ಲಿ. ಆಯಿತು ಒಳ್ಳೆ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು. ಸೊ ನೀವೊಂದು ಆ ಒಂದು ಕೊಟ್ಟಂಥ ಮತ ಭಿಕ್ಷೆ ಅಂತಲೇ ಹೇಳ್ಬೋದು. ನಾವಂತೂ 4 ವರ್ಷ ಈಗ ಕರ್ನಾಟಕ ಏಕೀಕರಣ ಸಮಿತಿ ವಿಧಾನಸೌಧ ನಿರ್ಮಾತೃ, ಮಾಜಿ ಮುಖ್ಯಮಂತ್ರಿ, ರಾಷ್ಟ್ರ ನಾಯಕ ಕೆಂಗಲ್ ಹನುಮಂತಯ್ಯನವರ ಒಂದು ಸ್ಮರಣೆ ಕಾರ್ಯಕ್ರಮ ನಮ್ಮಲ್ಲಿ ಏರ್ಪಾಡು ಮಾಡಿದ್ದೀವಿ. ಮೊದಲನೇದಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡುತ್ತಾ ಚಾಮರಾಜನಗರ ಒಕ್ಕಲಿಗರ ಸಂಘದ ಮಹೇಶ್ ಮತ್ತು ಅವರ ತಂಡ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ತಿಳಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಬರೀ ನಾವು ವಾಟ್ಸಪ್ ಕಳಿಸೋದು ಅಷ್ಟೇ ಮಂಜೇಗೌಡ. ಬಹುಶಃ ಅವ್ರ ಅಭಿಮಾನಿ ಎಷ್ಟು ಜನ ಸಮುದಾಯದ ಬಗ್ಗೆ ಆಗಲಿ ಹನುಮಂತಯ್ಯನವ್ರ ಬಗ್ಗೆ ಅವರು ಅದನ್ನ ದೂರವಾಣಿ ಫೋನ್ ಮಾಡಿ ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನಾನು ಖಂಡಿತ ಈ ಕಾರ್ಯಕ್ರಮ ಭಾಗವಹಿಸ್ತೀನಿ ಅಂತ ಹೇಳಿ ಪಾಪ ಅವರು ಬಹಳ ಅತ್ಯಂತ ಪ್ರೀತಿಯಿಂದ ಬಂದು ಅವರು ಸಮುದಾಯ ಆಸ್ತಿ. ಯಾಕೆಂತಂದ್ರೆ ಅವರು ಒಂದು ಕ್ಷೇತ್ರ ಕಡೆ ಸಹಕಾರಿ ಕ್ಷೇತ್ರ, ನಮ್ಮ ಒಕ್ಕಲಿಗರ ಸಂಘ, ರೈಲ್ವೆ, ಇನ್ನು ಬಹಳಷ್ಟು ಕ್ಷೇತ್ರ ತೊಡಗಿಸಿಕೊಂಡು ನಮ್ಮ ಸಮಾಜಕ್ಕೆ ಬಹಳ ಒಂದು ಒಳ್ಳೆಯ ಸ್ಥಾನವನ್ನ ಮತ್ತೆ ಬಹಳ ಒಂದು ಗೌರವ ತರ್ತಾ ಇದ್ದಾರೆ. ಇಂಥ ಮಂಜೇಗೌಡರಿಗೆ ನಾವು ವಿಶೇಷ ಅಭಿನಂದನೆ ಸಲ್ಲಿಸುತ್ತೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಆಸನರಾಗಿರ್ತಕ್ಕಂಥ ನಮ್ಮ ಚಾಮರಾಜನಗರ ತಾಲೂಕು ಒಕ್ಕಲಿಗರ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಕೆ. ಕೃಷ್ಣಸ್ವಾಮಿ